ಕೆಟಿಡಬ್ಲ್ಯೂಒಟಿಎ ಚಿಂತಾಮಣಿ ಟೀಮ್ ವತಿಯಿಂದ ಉಚಿತವಾಗಿ BS6 ತರಬೇತಿಗೆ 300 ಮೆಕ್ಯಾನಿಕ್ ಭಾಗಿ. ಕರ್ನಾಟಕ ದ್ವಿಚಕ್ರ ವಾಹನಗಳ ವರ್ಕ್ಶಾಪ್ ಮಾಲೀಕರು ಮತ್ತು ತಂತ್ರಜ್ಞಾನರ ಅಸೋಸಿಯೇಷನ್ ತಾಲೂಕು ಅಧ್ಯಕ್ಷ ಹಾಗೂ ಹೈಟೆಕ್ ಬೈಕ್ ಅಮರನಾಥ ಜಿಸಿ ರೆಡ್ಡಿ ರವರ ನೇತೃತ್ವದಲ್ಲಿ BS6 ವಾಹನಗಳ ತಾಂತ್ರಿಕ ತರಬೇತಿ ಶಿಬಿರವನ್ನು MG ರಸ್ತೆಯಲ್ಲಿರುವ ನಸೀಬ್ ಶಾದಿ ಮಹಲ್ನಲ್ಲಿ ಆಯೋಜನೆ ಮಾಡಲಾಯಿತು. ಅಸೋಸಿಯೇಷನ್ ತಾಲೂಕು ಅಧ್ಯಕ್ಷ ಹಾಗೂ ಹೈಟೆಕ್ ಬೈಕ್ ಮಾಲೀಕ ಅಮರನಾಥ ಜಿಸಿ ರೆಡ್ಡಿ ರವರು ಮಾತನಾಡಿ, ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ನಮ್ಮ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾದ KS ಪ್ರಸನ್ನಕುಮಾರ್ ಗೌಡ, ಉಪಾಧ್ಯಕ್ಷರಾದ N ಜಗದೀಶ್ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಭಾಸ್ಕರ್ ಜಿ ನಾಯ್ಡು ಅವರ ಸಂಪೂರ್ಣ ಸಹಕಾರ ಮತ್ತು ಮಾರ್ಗದರ್ಶನದಿಂದ ಈ ಕಾರ್ಯಕ್ರಮವನ್ನು ಹಲವಾರು ಕಡೆ ಮಾಡಲಾಗಿದೆ. ನಮ್ಮೊಂದಿಗೆ ತರಬೇತುದಾರರಾಗಿ ಮೈಸೂರಿನ ಜಿಲ್ಲಾ ಉಪಾಧ್ಯಕ್ಷರಾದ ಮಂಜು AM, ರಾಜಾಜಿನಗರದ ನವೀನ್ ಕುಮಾರ್ ಮತ್ತು ಜಯನಗರ ಮತ್ತು BTM ಅಧ್ಯಕ್ಷರಾದ ಶಾಕೀರ್ ಹುಸೇನ್ SG ರವರಿಗೆ ನೇಮಕ ಮಾಡಲಾಗಿದೆ ಎಂದರು. 2020 ರಿಂದ ಮಾರುಕಟ್ಟೆಗೆ BS6 ವಾಹನಗಳು ಬಂದಿವೆ. ಇದರಲ್ಲಿ ಫ್ಯೂಯಲ್ ಇಂಜೆಕ್ಷನ್, ಸೆನ್ಸರ್ಸ್ ಮತ್ತು ಆಕ್ಚುಯೇಟರ್ಸ್ನಂತಹ ಸುಧಾರಿತ ತಂತ್ರಜ್ಞಾನಗಳಿವೆ. ಕಂಪನಿಗಳು ಈ ಬಗ್ಗೆ ಹೊರಗಿನ ಮೆಕ್ಯಾನಿಕ್ಗಳಿಗೆ ಯಾವುದೇ ತರಬೇತಿ ನೀಡುತ್ತಿಲ್ಲ. ಇದನ್ನು ಮನಗಂಡು ನಮ್ಮ ಅಸೋಸಿಯೇಷನ್ ಎಲ್ಲ ಮೆಕ್ಯಾನಿಕ್ ಸ್ನೇಹಿತರು ಈ ಹೊಸ ತಂತ್ರಜ್ಞಾನವನ್ನು ಕಲಿತು ತಮ್ಮ ವೃತ್ತಿಯಲ್ಲಿ ಯಶಸ್ವಿಯಾಗಬೇಕು ಮತ್ತು ಗ್ರಾಹಕರಿಗೆ ಗುಣಮಟ್ಟದ ಸೇವೆ ನೀಡಬೇಕೆಂಬ ಉದ್ದೇಶದಿಂದ ರಾಜ್ಯಾದ್ಯಂತ ಈ ಶಿಬಿರಗಳನ್ನು ನಡೆಸುತ್ತಿದೆ ಎಂದರು. ಚಿಂತಾಮಣಿಯಲ್ಲಿ ಇಂದು ನಡೆಯುತ್ತಿರುವುದು 46ನೇ ತರಬೇತಿ ಶಿಬಿರವಾಗಿದೆ. ಇದನ್ನು ನಾವು ಸಂಪೂರ್ಣ ಉಚಿತವಾಗಿ ನೀಡುತ್ತಿದ್ದೇವೆ. ನಮ್ಮ ಒಗ್ಗಟ್ಟು ಮತ್ತು ಸಂಘಟನೆಯಿಂದಾಗಿ ಇಂದು 100 ಮೆಕ್ಯಾನಿಕ್ಗಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದರು. ತರಬೇತಿ ಶಿಬಿರದ ಮೈಸೂರು ಸೂಪರ್ ಟೀಮ್ನ ಉಪಾಧ್ಯಕ್ಷರಾದ ಮಂಜು ಮತ್ತು ರಾಜಾಜಿನಗರದ ನವೀನ್ ಮತ್ತು ಜಯನಗರದ ಅಧ್ಯಕ್ಷ ಶಾಕೀರ್ ಹುಸೇನ್ ರವರು ಮಾತನಾಡಿ, ಇಂದು ಚಿಂತಾಮಣಿಯಲ್ಲಿ ನಮ್ಮ ಸಂಘದ ವತಿಯಿಂದ 46ನೇ ಉಚಿತ BS6 ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಂಪನಿಗಳಿಂದ ಬಿಡುಗಡೆಯಾಗುತ್ತಿರುವ ಹೊಸ BS6 ತಂತ್ರಜ್ಞಾನದ ಬಗ್ಗೆ ನಮ್ಮ ಸಾಮಾನ್ಯ ಮೆಕ್ಯಾನಿಕ್ಗಳಿಗೆ ಸರಿಯಾದ ಮಾಹಿತಿ ಮತ್ತು ತರಬೇತಿ ತಲುಪುತ್ತಿಲ್ಲ. ಈ ಕೊರತೆಯನ್ನು ನೀಗಿಸುವುದೇ ನಮ್ಮ ಸಂಘದ ಮುಖ್ಯ ಉದ್ದೇಶ ಎಂದರು. ನಮ್ಮ ಸಂಘವು ಅತ್ಯಂತ ಬಲಿಷ್ಠವಾಗಿ ನಿಂತು ರಾಜ್ಯಾದ್ಯಂತ ಹಾಗೂ ಹೊರ ರಾಜ್ಯಗಳಲ್ಲೂ ತರಬೇತಿ ನೀಡಲು 4 ಜನ ಪರಿಣಿತ ತರಬೇತುದಾರರನ್ನು ನೇಮಕ ಮಾಡಿದೆ. ಇವರ ಮೂಲಕ ಎಲ್ಲರಿಗೂ ಉಚಿತವಾಗಿ ತಾಂತ್ರಿಕ ಜ್ಞಾನವನ್ನು ಹಂಚಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಮೆಕ್ಯಾನಿಕ್ ಕೂಡ ಈ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಳ್ಳಬೇಕು. ಅವರು ಆಧುನಿಕ ವಾಹನಗಳ ರಿಪೇರಿಯನ್ನು ಕಲಿತು ತಮ್ಮ ವೃತ್ತಿಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಬೇಕೆಂದರು. ಗ್ರಾಹಕರಲ್ಲಿ BS6 ವಾಹನಗಳನ್ನು ಹೊರಗಡೆ ಮೆಕ್ಯಾನಿಕ್ಗಳ ಬಳಿ ನೀಡಬಾರದು ಎಂಬ ಗೊಂದಲವಿದೆ. ಆದರೆ ನಮ್ಮ ಮೆಕ್ಯಾನಿಕ್ಗಳು ಈ ತರಬೇತಿ ಪಡೆದ ನಂತರ ಗ್ರಾಹಕರಿಗೆ ಅಧಿಕೃತ ಸರ್ವಿಸ್ ಸೆಂಟರ್ಗಳಷ್ಟೇ ಗುಣಮಟ್ಟದ ಸೇವೆಯನ್ನು ನೀಡಬೇಕೆಂದರು. ಶಿಬಿರಕ್ಕೆ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಿಂದಲೂ ಸುಮಾರು 80ಕ್ಕೂ ಹೆಚ್ಚು ಮೆಕ್ಯಾನಿಕ್ಗಳು ಬಂದು ಅತ್ಯಂತ ಆಸಕ್ತಿಯಿಂದ ಈ ಉಚಿತ ತರಬೇತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮಾರುತಿ ಆಟೋಮೊಬೈಲ್ ಅಂಗಡಿ ಮಾಲೀಕ ವಿವೇಕ್, ARS ಆಟೋ ಇಂಜಿನಿಯರಿಂಗ್ ಲೇತ್ ವರ್ಕ್ಸ್ ಮಾಲೀಕರಾದ ಅನ್ಸರ್ ಪಾಷಾ ಸೇರಿದಂತೆ ಮೆಕ್ಯಾನಿಕ್ಗಳು ಉಪಸ್ಥಿತರಿದ್ದರು. ಕೆಟಿಡಬ್ಲ್ಯೂಟಿ ಚಿಂತಾಮಣಿಯಿಂದ ಅಮರ್ ಮಾಡುವ ನಮಸ್ಕಾರಗಳು ಸರ್. ಇವತ್ತು ಕಾರ್ಯಕ್ರಮ ವಿಶೇಷತೆ ಏನಂತಂದ್ರೆ, ನಮ್ಮ ಕೆಟಿಡಬ್ಲ್ಯೂಟಿ ಅಂದ್ರೆ ಕರ್ನಾಟಕ ಟೂ ವೀಲರ್ ಟೆಕ್ನಿಷಿಯನ್ಸ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಪ್ರಸನ್ನಕುಮಾರ್ ಗೌಡ ಸರ್ ಅವರು, ಮತ್ತೆ ಉಪಾಧ್ಯಕ್ಷರಾದಂತಹ ಜಗ್ಗೀಶ್ ಸರ್ ಅವರು, ಮತ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಭಾಸ್ಕರ್ ಜಿ ನಾಯ್ಡು ಸರ್ ಅವರ ಸಹಯೋಗದೊಂದಿಗೆ ಇದೇ ನಮ್ಮ ಚಿಂತಾಮಣಿಯಲ್ಲಿ BS6 ಟ್ರೈನಿಂಗ್ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತರಬೇತುದಾರರಾದಂತಹ ಮೈಸೂರಿನ ಸೂಪರ್ ಟೀಮ್ನ ಉಪಾಧ್ಯಕ್ಷರಾದಂತಹ ನಮ್ಮ ಮೈಸೂರು ಮಂಜು ಸರ್ ಅವರು, ಮತ್ತೆ ನಮ್ಮ ರಾಜಾಜಿನಗರ ನವೀನ್ ಸರ್ ಅವರು, ಜಯನಗರ ಅಧ್ಯಕ್ಷರಾದಂತಹ ಶಾಕೀರ್ ಹುಸೇನ್ ಸರ್ ಅವರು, ಅದೇ ರೀತಿ ನಮ್ಮ ಚಿಂತಾಮಣಿಯಿಂದ ನನ್ನ ಹೆಸರು ಜಿಸಿ ಅಮರನಾಥ್ ಅಂತ ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೀವಿ. BS6 ವೆಹಿಕಲ್ಸ್ ಅಂತ ನಮ್ಮ ಮಾರ್ಕೆಟ್ಗೆ 2020ರಿಂದ ಲೆಕ್ಕ ಇಟ್ಟಿದೆ. ಈ ಒಂದು ಹೊಸ ಗಾಡಿಗಳಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಲಾಗಿದೆ. ಇದೊಂದು FI ಸಿಸ್ಟಮ್, DCM ಸಿಸ್ಟಮ್, ಸೆನ್ಸರ್ಸ್, ಆಕ್ಚುಯೇಟರ್ಸ್. ಇದರಲ್ಲಿ ನಮ್ಮ ಮೆಕ್ಯಾನಿಕ್ ಸ್ನೇಹಿತರಿಗೆ ಕಂಪನಿಯಿಂದ ತಯಾರಾದಂತಹ ಈ ಒಂದು ಹೊಸ ವೆಹಿಕಲ್ ನ ತಂತ್ರಜ್ಞಾನದ ಬಗ್ಗೆ ಕಂಪನಿಯವರು ನಮ್ಮ ಔಟ್ಸೈಡ್ ಮೆಕ್ಯಾನಿಕ್ಸ್ಗೆ ಯಾವುದೇ ರೀತಿಯ ಒಂದು ಟ್ರೈನಿಂಗ್ ನ ವ್ಯವಸ್ಥೆಯನ್ನು ಮಾಡ್ತಾ ಇರಲಿಲ್ಲ. ಇದನ್ನು ಮನಗಂಡು ನಮ್ಮ ಅಸೋಸಿಯೇಷನ್, ನಮ್ಮ ಔಟ್ಸೈಡ್ ಮೆಕ್ಯಾನಿಕ್ಸ್ ನಾವು ಯಾರೆಲ್ಲ ಇದ್ದೀವಿ ಅವರಿಗೆ ನಮ್ಮ ಅಸೋಸಿಯೇಷನ್ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಕೆಲಸವನ್ನು ಕಲಿತು ಇದರಲ್ಲಿ ನಮ್ಮ ಒಂದು ಈ ವೃತ್ತಿಯನ್ನು ಮುಂದುವರಿಸಬೇಕು ಅಂತ ಹೇಳಿ ಅವರ ಒಂದು ಒಳ್ಳೆಯ ಒಂದು ಸದುದ್ದೇಶದಿಂದ ಇಡೀ ರಾಜ್ಯದಾದ್ಯಂತ ಸುಮಾರು ಪ್ರತಿಯೊಂದು ಹಳ್ಳಿ, ತಾಲೂಕು, ಜಿಲ್ಲಾ ಮಟ್ಟದಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಬರ್ತಾ ಇದ್ದೀವಿ. ಇವತ್ತು ನಮ್ಮ ಚಿಂತಾಮಣಿಯಲ್ಲಿ 46ನೇ ಟ್ರೈನಿಂಗ್ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಏಕೆಂತಂದ್ರೆ ಉದ್ದೇಶ ಇಷ್ಟೇ, ಎಲ್ಲರೂ ಕೂಡ ಈ ಕೆಲಸ ಕಲಿತು ಈ ಕೆಲಸದಲ್ಲಿ ಹಿಂಗೆ ಮುಂದುವರೆದು ನಮಗೆ ಒಂದು ಕಸ್ಟಮರ್ಸ್ಗೆ ಒಳ್ಳೆ ಒಂದು ಕ್ವಾಲಿಟಿ ಸರ್ವಿಸ್ ನೀಡಬೇಕು ಅನ್ನೋದೇ ನಮ್ಮ ಅಸೋಸಿಯೇಷನ್ ಮತ್ತೆ ನಮ್ಮ ಟ್ರೈನರ್ಗಳ ಉದ್ದೇಶ. ಇದನ್ನ ಸುಮಾರು ಜನ ಇದರ ಪ್ರಯೋಜನವನ್ನು ಪಡ್ಕೊಂತಾ ಇದ್ದಾರೆ. ಇದಕ್ಕೆ ಕಾರಣಕರ್ತರಾಗಿದ್ದು ನಮ್ಮ ಕೆಟಿಡಬ್ಲ್ಯೂಟಿ. ನಮ್ಮ ಸಂಘಟನೆ ಇಲ್ಲ ಅಂತಂದಿದ್ರೆ ಇಷ್ಟೊಂದು ಜನ ಸೇರ್ತಾನೂ ಇರಲಿಲ್ಲ, ಒಗ್ಗಟ್ಟು ಆಗ್ತಾನೂ ಇರಲಿಲ್ಲ. ಅದಕ್ಕೆಲ್ಲ ಕಾರಣಕರ್ತರಾಗಿದ್ದು ನಮ್ಮ ಕೆಟಿಡಬ್ಲ್ಯೂಟಿಗೆ, ಅವರಿಗೆ ನಮ್ಮ ಎಲ್ಲ ರಾಜ್ಯದ ಪ್ರತಿಯೊಬ್ಬ ಮೆಕ್ಯಾನಿಕ್ಸ್ ಕಡೆಯಿಂದ, ನಮ್ಮ ಟ್ರೈನರ್ಸ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡುತ್ತೇವೆ. ನಮಗೆ ಒಂದು ಬದುಕನ್ನು ಕಟ್ಟಿಕೊಟ್ಟಿದೆ ನಮ್ಮ ಸಂಘ. ಧನ್ಯವಾದಗಳೊಂದಿಗೆ ಅಮರ್. ಥ್ಯಾಂಕ್ ಯು.
ನಮಸ್ಕಾರ. KTWOTA ಮೈಸೂರು ಸೂಪರ್ ಟೀಮಿಂದ ಮಂಜು. ನಾವು ಮೈಸೂರು ಸೂಪರ್ ಟೀಮ್ನ ಉಪಾಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದೀವಿ. ಇವತ್ತೇನು ನಮ್ಮ KTWOTA ಚಿಂತಾಮಣಿಯಲ್ಲಿ 46ನೇ ಟ್ರೈನಿಂಗ್ ಉಚಿತವಾಗಿ ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಕಂಪ್ನಿಯಿಂದ ಏನು BS6 ಅಂತ ಬಿಟ್ಟಿದ್ದಾರೆ ಅದರದ್ದು ಟ್ರೈನಿಂಗ್ ನಮ್ಮ ಮೆಕ್ಯಾನಿಕ್ಸ್ಗಳಿಗೆ ತಲುಪ್ತಾ ಇಲ್ಲ. ಹಾಗಾಗಿ ನಮ್ಮ ಸಂಘ ಒಂದು ಗಟ್ಟಿಯಾಗಿ ನಿಂತು ಉಚಿತವಾಗಿ ಇಡೀ ರಾಜ್ಯ ಅಲ್ಲದೆ ಹೊರ ರಾಜ್ಯಕ್ಕೂ ಕೂಡ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ನಮ್ಮ 4 ಜನ ಟ್ರೈನರ್ಸ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿ ನಾವು ಎಲ್ಲರಿಗೂ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಉಚಿತವಾಗಿ. ನಮ್ಮ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರು ಮೆಕ್ಯಾನಿಕ್ಸ್ ಈ ಟ್ರೈನಿಂಗ್ ಅಲ್ಲಿ ಭಾಗವಹಿಸಿ ಕಲಿತು ಮುಂದೆ ಅವ್ರ ಬದುಕನ್ನ ಒಳ್ಳೆಯ ರೀತಿಯಲ್ಲಿ ಕಟ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ನಾವು ಈ ಟ್ರೈನಿಂಗ್ ಮಾಡ್ತಾ ಇದ್ವಿ. ಮತ್ತೆ ಇನ್ನೊಂದು ಉದ್ದೇಶ ಏನಂದ್ರೆ ಕ್ವಾಲಿಟಿ ಸರ್ವಿಸ್. ಯಾಕೆಂದ್ರೆ BS6 ಅಂದ ತಕ್ಷಣ ಕೆಲವರು ಗಾಡಿ ಹೊರಗಡೆ ಕೊಡಬೇಡಿ ಅದು ಇದು ಅಂತ ಹೇಳ್ತಾರೆ. ಹಾಗಾಗಿ ಈಗ ನಮ್ಮ ಮೆಕ್ಯಾನಿಕ್ಸ್ ಎಲ್ಲ ಟ್ರೈನ್ ಅಪ್ ಆದಾಗ ಒಳ್ಳೆಯ ಸರ್ವಿಸ್ ನಮ್ಮ ಕಸ್ಟಮರ್ಗಳಿಗೆ ಕೊಡೋ ಉದ್ದೇಶ ಇಟ್ಕೊಂಡು ನಾವು ಈ ಟ್ರೈನಿಂಗ್ ನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮ ಹೊರ ರಾಜ್ಯದಿಂದ ಆಂಧ್ರ ತೆಲಂಗಾಣ ಇಂದನೂ ಇಲ್ಲಿ 80 ಜನ ಮೆಕ್ಯಾನಿಕ್ ಚಿಂತಾಮಣಿಗೆ ಬಂದು ಉಚಿತವಾಗಿ ಟ್ರೈನಿಂಗ್ ನ ಪಡ್ಕೊತಾ ಇದ್ದಾರೆ. ಹಾಗಾಗಿ ನಮ್ಮ ಸಂಘ ದಿಂದ ಮಾಡ್ತಾ ಇದ್ದೀವಿ. ನಮ್ಮ KTWOTA ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸೊ KTWOTA ಜಯನಗರ ಮತ್ತು BTM ಟೀಮ್ನ ಪ್ರೆಸಿಡೆಂಟು ಮತ್ತು KTWOTA BS6 ಟ್ರೈನರು ಆಗಿದ್ದೀನಿ ನಾನು. ಸೊ ನಮ್ಮ ಟ್ರೈನರ್ಸ್ ಹೇಳಿದಾಗೆ ನಮ್ಮ KTWOTA ಉದ್ದೇಶ ಒಂದೇ, ಇದರಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲ. ನಮ್ಮ ಲೋಗೋ ನೋಡ್ಬೋದು, ಲೋಗೋದಲ್ಲಿ ಸ್ಪಾನರ್ ಇದೆ ಅದನ್ನು ನೋಡ್ಬೋದು. ಸೊ ಒಂದೇ ಒಂದು ಮುಸ್ಲಿ ಮೆಕ್ಯಾನಿಕ್, ಯಾವುದೇ ಜಾತಿ ಭೇದ ಭಾವವಿಲ್ಲ. KTWOTA ಒಂದೇ ಒಂದು ಜಾತಿ ಮೆಕ್ಯಾನಿಕ್ ಜಾತಿ. ಸೊ ಹೀಗಾಗಿ ನಮ್ಮ KTWOTA ಉದ್ದೇಶ ಅಷ್ಟೇ, ಮೆಕ್ಯಾನಿಕ್ ಯಾರೇ ಆಗಲಿ ಇವಾಗ BS6 ಹೊಸದಾಗಿ ಬಂದಾಗ ನೀವು ಕಾರ್ ಇದೆಲ್ಲ ನೋಡ್ಬೋದು ಗ್ಯಾರೇಜಸ್. ಸೊ ಅಪ್ಡೇಟ್ ಆದಂಗೆ ಸುಮಾರು ಗ್ಯಾರೇಜ್ಗಳು ಕ್ಲೋಸ್ ಆಗೋಯ್ತು. ಸೊ ಅದೇ ಉದ್ದೇಶ ಇಟ್ಕೊಂಡು ನಮ್ಮ KTWOTA ಏನು ಮಾಡ್ತು, BS6 ಶುರು ಆದ ತಕ್ಷಣನೇ ನಮಗೆ ಟ್ರೈನಿಂಗ್ ಕೊಡೋದು, ಎಲ್ಲ ಪ್ರತಿಯೊಂದು ಊರಲ್ಲಿ ಹೋಗಿ ಟ್ರೈನಿಂಗ್ ಕೊಡೋದು. ಉದ್ದೇಶ ಏನಂತಂದ್ರೆ ನಮ್ಮ ಮೆಕ್ಯಾನಿಕ್ಸ್ 2 ವೀಲರ್ ಮೆಕ್ಯಾನಿಕ್ಸ್ ಇದ್ದಾರೆ. ಸೊ BS6 ಅಂದ್ರೆ ಆಕ್ಚುಲಿ ಪೊಲ್ಯೂಷನ್ಗೋಸ್ಕರ ಭಾರತ ಸರ್ಕಾರ ತಂದಿದೆ, ಅದ್ರ ಆದೇಶ ನಾವು ಪಾಲಿಸಲೇಬೇಕು. ಸೊ ಅದು ಪೊಲ್ಯೂಷನ್ ಬಂದಿರೋದ್ರಿಂದ ಅದು ನಾವು ಜೀವನ ಮಾಡ್ಬೇಕಂದ್ರೆ ನಮ್ಗೆ ಹೊಟ್ಟೆ ಪಾಟ್ ಹಿಡಿಬೇಕಲ್ವಾ. ಸೊ ಹೊಟ್ಟೆ ಪಾಟ್ ಹಿಡಿಬೇಕು ಅಂತಂದ್ರೆ ನಮ್ಮ ಕೆಲಸ ನಾವು ಮಾಡಬೇಕು. ಆ ಕೆಲಸ ಕಲಿಸೋದಕ್ಕೆ ನಮ್ಮ ಏನು ಮೆಕ್ಯಾನಿಕ್ ಯಾರು ಹಸಿದ ಹೊಟ್ಟೆಯಿಂದ ಮಲಗಬಾರ್ದು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ KTWOTA ಇದಿಷ್ಟೆಲ್ಲ ಒಂದು 3 ಟ್ರೈನಿಂಗ್ಸ್ ಮಾಡ್ತಾ ಇದೆ. ಸೊ ನಮ್ಮ KTWOTA ನಾನು ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತಾ ನನ್ನ ಮಾತು. నమస్తే అండి, నా పేరు పవన్ కుమార్. నేనైతే విశాఖపట్నం నుంచి వచ్చాను. సో నేను చాలా చోట్ల BS6 ట్రైనింగ్ అయితే నేర్చుకున్నాను, కానీ నాకు అంత ప్రయోజనం అనిపించలేదు. నేను ఎప్పుడైతే KTWOTA BS6 ట్రైనర్స్ అంటే మన భాస్కర్ నాయుడు గారిని, అదేవిధంగా అమర్నాథ్ గారిని, వీళ్ళందరినీ ఎప్పుడైతే నేను మీట్ అయ్యానో నాకు BS6 అంటే ఇంతకుముందు నేను చేయనప్పుడు BS6 అంటే ఒక భయం అనేది ఉండేది. కానీ ఎప్పుడైతే KTWOTA BS6 ట్రైనర్స్ నాకు పరిచయం అయ్యారో ఆ భయం అనేది ఇప్పుడు నా రక్తంలో కూడా లేదు. ఎందుకంటే నేను అంత కాన్ఫిడెన్స్గా నేను ఇది మటుకు వెహికల్ అయితే అంటే BS6 టెక్నాలజీ వర్క్ అయితే చాలా బాగా నేర్చుకున్నాను. సో నేను నేర్చుకున్నా సరే మళ్ళీ ఎందుకు వచ్చానంటే ఇందులో మనం ఎంత నేర్చుకున్నా చాలా చాలా ఇంకా తెలుసుకోవాల్సింది ఉంటుంది అనమాట. సో అన్నగారు ఎక్కడ ట్రైనింగ్ పెట్టినా సరే నేను కంపల్సరీగా విజిట్ చేస్తాను, మంచి మంచి సబ్జెక్ట్ అయితే తెలుసుకుంటాను. సో నేను వీళ్ళ తరపు నుంచి అంటే KTWOTA నుంచి నేను ఒక సబ్జెక్ట్ నేర్చుకునేదే కాక సో నాకు తెలిసినంత వరకు ఇంకా సబ్జెక్ట్ అంటే ఎవరైతే తెలియని వాళ్ళు ఉంటారో వాళ్ళకి కూడా నేను ఇంకా విద్య నేర్పించి సో ప్రతి ఒక్కరికి సపోర్ట్ చేయాలని మనస్ఫూర్తిగా నేను కోరుకుంటున్నాను. సో ఇదంతా ఈ స్టేజ్లో నేను రావడానికి కారణం కేవలం KTWOTA BS6 ట్రైనర్. ನಮಸ್ಕಾರ. ಈ KTWOTA ಬಂದಾಗಿಂದ ನಮ್ಗೆ ಎಷ್ಟು ಅದೃಷ್ಟ ಬಂದಿದೆ ಅಂತಂದರೆ ನಮಗೆ ಭಾಳ ಆಶ್ಚರ್ಯಕರವಾಗಿದೆ. ತಂದೆ ತಾಯಿಗಿತ್ತು ದೇವರಿಲ್ಲ, ಅನ್ನದಾನಕ್ಕಿಂತ ಅನುದಾನ ಇಲ್ಲ, ತಂದೆ ತಾಯಿ ಆಮೇಲೆ ಸತ್ಯಪತಿಗಳ ಸಂಗಾತಿ ಇಲ್ಲ, ಗುರು ಬಿದ್ದಿದ್ದ ದೇವರಿಲ್ಲ ಅಂತ. ಇವತ್ತು ನಮ್ಗೆ ಗುರು ಬಿದ್ದರೆ ನಮ್ಗೆ ಎಲ್ಲ ವಿದ್ಯೆನೂ ಬರಬೇಕಾದ್ರೆ ಮತ್ತು ಪಾಠ ಕಲಿಬೇಕಾದ್ರೂ, ಸ್ಕೂಲ್ ಕಲಿಬೇಕಾದ್ರೂ, ಒಂದು ವಿದ್ಯೆ ಕಲಿಬೇಕಾದ್ರೂ ಪ್ರತಿಯೊಂದಕ್ಕೂ ಒಬ್ಬ ಗುರು ಇರಬೇಕು. ಆ ಗುರುಗಳೇ KTWOTA ಅಂತ ನಮಗೆ ಇಷ್ಟು ಅನುಕೂಲ ಆಗ್ತಾ ಇದೆ. ಎಲ್ಲರೂ ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಎಲ್ಲರಿಗೂ ಇವತ್ತು ಕಾರಣ ಏನಂತಂದರೆ ನಾವು KTWOTA ಗಣಿಗಟ್ಟಿರೋದು. ಅದಕ್ಕೆ ಈ ಮಾತು ಹೇಳಿ ನಾನು ಮಾತನ್ನು BS
చాలా ఉంది. కాకపోతే దీని అర్థం, దీని ఉద్దేశం ఏంటంటే ఇప్పుడే రేపు మన ప్రపంచంలోనే వెహికల్ సంఖ్య పెరిగిపోతుంది, అట్లాగే జనసంఖ్య కూడా పెరిగిపోతుంది. వెహికల్ సంఖ్య పెరిగిపోవడం వల్ల మన వాతావరణం కూడా కలుషితం అయిపోతుంది. మీకు ఎగ్జాంపుల్ కావాలంటే ఢిల్లీ ఏ పరిస్థితి ఉందో మీకు తెలుసు. సో అలాంటి పరిస్థితి మన ఇండియా వైడ్ కాకూడదు. నెక్స్ట్ జనరేషన్ కి గాలి తీసుకోవడానికి లేకపోతే మన జనరేషన్ పోవదు. అది మన కేంద్ర ప్రభుత్వం మరియు సుప్రీంకోర్టు నుంచి మ్యానుఫ్యాక్చరర్స్ ఎవరైతే ఉన్నారో టీవీఎస్, హీరో, యమహా, వీళ్ళెవరో ఉన్నారు తయారీదారు, వాళ్ళకైతే ఒక గైడెన్స్ ఇచ్చిందనమాట. ఏంటి అంటే ఇప్పుడు మన BS4లో పల్యూట్ లెవెల్ అనేది, అంటే మనకి సైలెన్సర్లో ఒక నామ్స్ అనేది వస్తుంది కదా, పొగ వస్తుంది కదా, ఈ పొగలో 14% వరకు పొల్యూషన్ నామ్స్ ఉన్నాయన్నమాట. సో మీరు ఏమన్నా చేసుకోండి, మాకు సంబంధం లేదు, అది తగ్గాల. ఎంతకి 0.2 వాళ్ళు లిమిట్ చేశారు. సో మనకి కార్పొరేట్ సిస్టంలో దాన్ని చేయడానికి అసాధ్యం. సో దానివల్ల కంపెనీ వాళ్ళు ఏం చేశారంటే FI సిస్టమ్ చేశారు. FI ఎనకపోతే చాలా పెద్దగా ఉంది. ఇది 1996లో జపాన్లో స్టార్ట్ అయింది. కారు ఏ కారు ఒక పెద్ద అప్పట్లో ఒక 10 కోట్లు 15 కోట్లు అలాంటి కారు ఈ సిస్టమ్ ఉండేదన్నమాట. ఆ సిస్టమ్ని దించుతూ అది సక్సెస్ అవుతూ అన్ని వరల్డ్లో అన్ని కూడా దాన్ని కవర్ చేస్తూ అట్లాగే ముందుకెళ్తూ ఇప్పుడు 2 వీలర్స్ వచ్చేసింది. దీంట్లో ఏంటంటే ఇది ఏం పని చేస్తుంది, ఇది దీని పని ఒకటే. మనకి FI సిస్టంలో సెన్సార్లు ఉంటాయి. సెన్సార్లు అయితే వచ్చే సిగ్నల్ తీసుకుంటారు. అట్లాగే యాక్చువేటర్స్ ఉంటాయి. యాక్చువేటర్స్ కి నువ్వు ఇలా పని చేయని చెప్తారు. ఇంతే దీని పని. సెన్సార్లు అయితే వచ్చే సిగ్నల్ తీసుకుంటుంది, యాక్చువేటర్కి పని పెడుతుంది. ఎట్లాగా మనం ఉన్నాం, మనకి అంగాలు ఉన్నాయి మన బాడీలో. బయట కనిపించే అంగాలు ఉన్నాయి, లోపల కనపడని అంగాలు ఉన్నాయి. కనుక బయట కనిపించే చేతులు కాళ్ళు, లోపల కనపడలేదు కిడ్నీ అవి ఉన్నాయి. సరేనా, అవి పక్కన పెడితే తలలో మనకి కన్నులు ఉన్నాయి, ముక్కు ఉంది, చెవి ఉంది, మెదడు ఉంది. మన ఈస్ట్ని మెదడుకి కంపేర్ చేసుకోవచ్చు అనమాట. ఎట్లాగంటే ఇప్పుడు మనం గాలిలో పనిచేస్తున్నాం, రోడ్డు మీద ఎవరో బండి వేస్తుంది, ఒక అంశం ఎవరైనా దూరి యాక్సిడెంట్ అవుతుంది, ఒక పడిపోతారు, ఎవరు అవుతారు. మనం పని చేసుకుంటుంటాం మన పనికి, తప్పని సౌండ్ వస్తుంది. రాంగ్ అనేది మనం కదుస్తాం. సౌండ్ ఎవరు సౌండ్ ఏంటి, మన చెవి ఉంది, ఇది సెన్సార్. ఈ చెవి ఏం చెప్తుంది, బ్రెయిన్కి కూడా పక్కన సౌండ్ వచ్చింది. ఇమ్మీడియట్ గా ఏం చెప్తుంది, మన మెదడు కంటికి చెప్తుంది, కన్ను చూస్తుంది. అక్కడ ఎవరు పడిపోయారా, ఏది పడిపోయింది, ఏది కట్టాలి. కన్ను ఏం చెప్తుంది, ఇట్లా పడిపోయింది. ఆ దృశ్యాన్ని మన ఈశ్వరుకి తెలియజేస్తుంది. అప్పుడు ఈశ్వరు ఏం చేస్తుంది, ఈశ్వరు అంటే బ్రెయిన్ అని చెప్తున్నా, కన్ను, చెవి, నాలుగు ఇంకా ఉన్నాయి. ఈ పేస్ట్ ఇవన్నీ మనకి సెన్సార్ అనమాట ఈ FI సిస్టంలో. అర్థమవుతుందా?